Hello my dear students, today's class we are going to discuss about transgenic animals. Transgenic animals is one of the applications in biotechnology. In previous class, we have already discussed about several applications in biotechnology, like applications in agriculture field, applications in medicinal field and several industry. So today's class we are going to discuss about transgenic animals. What are transgenic animals? Transgenic animals are these are the animals. These are the animals whose genome has been altered by introduction of an extra or foreign gene by manipulation. Examples are transgenic rats, transgenic pigs and rabbits and pigs, sheep and cow and fishes. Transgenic animals. Transgenic animals are these are the animals whose genome has been altered by introduction of extra chromosomal or foreign gene. Okay, these are the animals whose genome is altered by foreign gene. ಇವುಗಳ ಒಂದು ಜೀನ್ ಏನಿರುತ್ತಲ್ಲ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಇಂದ ಜೀನು ಒಂದು ಫಾರಿನ್ ಜೀನ್ ಇಂದ ಆಲ್ಟರ್ ಆಗಿ ಅದನ್ನ ಫಂಕ್ಷನ್ ಮಾಡಿರ್ತಾರೆ. ಅದಕ್ಕೆ ನಾವು ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಂತ ಕರೀತೀವಿ. ಓಕೆ, ನೀವು ಡಾಲಿ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅನ್ನ ಕೇಳಿರ್ಬೋದು. ಡಾಲಿ ಅನ್ನುವಂತಹ ಒಂದು ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅನ್ನ ಲ್ಯಾಬೊರೇಟರಿ ಕಂಡೀಷನ್ಸ್ ಅಲ್ಲಿ ಅದನ್ನ ಸೃಷ್ಟಿ ಮಾಡಿದ್ರು. ಸೊ ಅದೇ ರೀತಿಯಾಗಿ ಇಲ್ಲೂ ಸಹ ಕೆಲವಷ್ಟು ಟ್ರಾನ್ಸ್ಜೆನಿಕ್ ರ್ಯಾಟ್ಸ್ ಆಗಿರ್ಬೋದು ಅಥವಾ ರ್ಯಾಬಿಟ್ಸ್, ಪಿಗ್ಸ್ ಆಗಿರ್ಬೋದು, ಶೀಪ್, ಕೌ ಆ್ಯಂಡ್ ಫಿಶಸ್, ಇವು ಸುಮಾರು ಟ್ರಾನ್ಸ್ಜೆನಿಕ್ ಅನಿಮಲ್ಸನ್ನ ಬಯೋಟೆಕ್ನಾಲಜಿಕಲ್ ಒಂದು ಪ್ರಿನ್ಸಿಪಲ್ನ ಯೂಸ್ ಮಾಡಿಕೊಂಡು ರೆಡಿ ಮಾಡ್ತಾರೆ. ಓಕೆ, ದೆನ್ ವಾಟ್ ಈಸ್ ದಿ ಬೆನಿಫಿಟ್ಸ್ ಆಫ್ ದಿಸ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್? ಓಕೆ, ಫಸ್ಟ್ ವಿ ವಿಲ್ ಕನ್ಸಿಡರ್ ಅಬೌಟ್ ಫಿಶಸ್ ಏನೇನಿರುತ್ತೆ, ಒಮೆಗಾ ಫ್ಯಾಟಿ ಆಸಿಡ್ಸ್ ಇರುತ್ತೆ ಆ್ಯಂಡ್ ಸೆವರಲ್ ವೈಟಮಿನ್ಸ್ ಇರುತ್ತೆ. ಆ ಒಂದು ವೈಟಮಿನ್ಸ್ ಎನ್ರಿಚ್ ಆಗಿರೋ ಒಂದು ವೈಟಮಿನ್ಸ್ ಇನ್ನೂ ಇನ್ಕ್ರೀಸ್ ಮಾಡೋದು ಸೆವರಲ್ ವೈಟಮಿನ್ಸ್ ಅಥವಾ ಇವಾಗ ವಿಟಮಿನ್ ಇ ಪ್ರೊಡ್ಯೂಸ್ ಮಾಡುವಂತಹ ಒಂದು ಜೀನನ್ನು ನಾವು ಒಂದು ಫಿಶ್ನ ಜೀನ್ ಜೊತೆಗೆ ಆಲ್ಟರ್ ಮಾಡಿ ಬೆಳೆಸಿದಾಗ ನಮಗೆ ಟ್ರಾನ್ಸ್ಜೆನಿಕ್ ಫಿಶ್ ಸಿಗುತ್ತೆ. ಆ್ಯಂಡ್ ಕೌನಲ್ಲಿ ಏನಿರುತ್ತೆ, ಕೌ ಈಸ್ ಪ್ರೊವೈಡಿಂಗ್ ಮಿಲ್ಕ್. ಓಕೆ, ಆ ಒಂದು ಮಿಲ್ಕಲ್ಲಿ ಅಥವಾ ಅಲ್ಬುಮಿನ್, ಯಾವುದೋ ಒಂದು ಲ್ಯಾಕ್ಟೋ ಅಲ್ಬುಮಿನ್ ಆಗಿರ್ಬೋದು ಅಥವಾ ಸೆವರಲ್ ನ್ಯೂಟ್ರಿಯೆಂಟ್ಸ್ ಜೀನನ್ನು ಒಂದು ಕೌ ಜೀನ್ ಜೊತೆಗೆ ಆಲ್ಟರ್ ಮಾಡಿ ನಾವು ಟ್ರಾನ್ಸ್ಜೆನಿಕ್ ಅನಿಮಲ್ಸನ್ನು ಸೃಷ್ಟಿ ಮಾಡ್ಬೋದು. ಇದರಿಂದ ಫಾರ್ಮರ್ಸ್ಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಹ್ಯೂಮನ್ ಹೆಲ್ತಿಗೂ ಸಹ ಹೆಲ್ಪ್ ಆಗುತ್ತೆ. ಆ್ಯಂಡ್ ಶೀಪಲ್ಲೂ ಸಹ ಶೀಪ್ ಈಸ್ ಪ್ರೊಡ್ಯೂಸಿಂಗ್ ವೂಲ್, ಅದು ಉಣ್ಣೆಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಒಂದು ಶೀಪ್ನ ಜೀನ್ ಜೊತೆಗೆ ಒಂದು ಫಾರಿನ್ ಜೀನನ್ನು ನಾವು ಆಲ್ಟರ್ ಮಾಡಿ ಅದಕ್ಕೆ ಒಳ್ಳೆ ಮಿಲ್ಕ್ ಪ್ರೊಡ್ಯೂಸ್ ಮಾಡೋ ಥರ ಅಥವಾ ಒಂದಾದದ್ದು ಊಲ್ ಚೆನ್ನಾಗಿರುವಂತಹ ಒಂದು ಊಲ್ ಪ್ರೊಡ್ಯೂಸ್ ಮಾಡೋ ಥರ ನಾವು ಅದನ್ನು ಆ ಒಂದು ಶೀಪನ್ನು ಫಂಕ್ಷನ್ ಮಾಡ್ಬೋದು.
and same transgenic rats. These about 95 ಅಷ್ಟು transgenic rats. In transgenic animals, about 95% animals are transgenic rats only. Okay, ಈ ಒಂದು ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಲ್ಲಿ ನಾವು ಏನು ಪ್ರೊಡ್ಯೂಸ್ ಮಾಡ್ತೀವಲ್ಲ ಅಪ್ಲಿಕೇಶನ್ಸ್ ಆಫ್ ಬಯೋಟೆಕ್ನಾಲಜಿಯಲ್ಲಿ, ಅದರಲ್ಲಿ 95% ಅಷ್ಟು ಟ್ರಾನ್ಸ್ಜೆನಿಕ್ ಅನಿಮಲ್ ರ್ಯಾಟ್ಸ್ ಆಗಿರುತ್ತೆ. ವೈ ವಿ ಆರ್ ಪ್ರಿಫರಿಂಗ್ ರ್ಯಾಟ್ಸ್? ನಾವು ರ್ಯಾಟ್ಸನ್ನೇ ಯಾಕೆ ಪ್ರಿಫರ್ ಮಾಡಬೇಕು? ಅವಾಗ ಯಾವುದೋ ಒಂದು ವ್ಯಾಕ್ಸಿನ್ ಸೇಫ್ಟಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ಕೆಮಿಕಲ್ಸ್ ಸೇಫ್ಟಿ ಡ್ರಗ್ಸ್ ಬಗ್ಗೆ ನಾವು ಸ್ಟಡಿ ಮಾಡಬೇಕಾದ್ರೆ, ಇವಾಗ ಯಾವುದೋ ಒಂದು ಸೆವೆರಲ್ ಡಿಸೀಸ್ ಇದೆ, ಆ ಒಂದು ಡಿಸೀಸನ್ನು ನಾವು ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಬೇಕಂದ್ರೆ ಫಸ್ಟ್ ನಾವು ಅದನ್ನು ಒಂದು ರ್ಯಾಟನ್ನ ತಗೊಂಡು ಆ ರ್ಯಾಟಿಗೆ ಆ ಡಿಸೀಸನ್ನು ಇಂಜೆಕ್ಟ್ ಮಾಡಿ ಆ ಒಂದು ಡಿಸೀಸ್ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗತ್ತೆ. ಇವಾಗ ಯಾವುದೋ ಒಂದು ಡಿಸೀಸನ್ನು ಸ್ಟಡಿ ಮಾಡಬೇಕು ಅಂದರೆ ಒಬ್ಬ ಹ್ಯೂಮನ್ ಬೀಂಗನ್ನು ತಗೊಂಡು ಅವನ ಮೇಲೆ ನಾವು ಅದನ್ನು ಪ್ರಯೋಗ ಮಾಡೋಕ್ಕೆ ಬರಲ್ಲ. ಸೊ ವಿ ಆರ್ ಪ್ರಿಫರಿಂಗ್ ರ್ಯಾಟ್ಸ್. ಆ ರ್ಯಾಟ್ಸನ್ನು ತೊಗೊಂಡು ನಾವು ಇವಾಗ ವ್ಯಾಕ್ಸಿನ್ ಸೇಫ್ಟಿ ಸ್ಟಡೀಸನ್ನು ಮಾಡ್ಬೋದು, ಅಥವಾ ಕೆಮಿಕಲ್ ಸೇಫ್ಟಿ ಸ್ಟಡೀಸನ್ನು ಮಾಡ್ಬೋದು. ಸೆವೆರಲ್ ಡ್ರಗ್ಸ್, ಆ ಒಂದು ಮೆಡಿಸಿನ್ನು ಆ ಒಂದು ಡಿಸೀಸಿಗೆ ಅದು ಕರೆಕ್ಟ್ ಆಗಿದೆಯೋ ಇಲ್ಲೋ ಅಂತಲೂ ನಾವು ಟೆಸ್ಟ್ ಮಾಡ್ಬೋದು. ಆ್ಯಂಡ್ ರ್ಯಾಬಿಟ್ಸ್ ಆ್ಯಂಡ್ ಪಿಗ್ಸ್ ಅಲ್ಲೂ ಸಹ ಪಿಗ್ಸ್ನ ಮೀಟ್ ಇಟ್ ಈಸ್ ಯೂಸಿಂಗ್ ಆ್ಯಸ್ ಸೋರ್ಸ್ ಆಫ್ ಫುಡ್, ಸೋರ್ಸ್ ಆಫ್ ಮೀಟ್. ಇದರಲ್ಲಿ ಫ್ಯಾಟಿ ಆಸಿಡ್, ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಜಾಸ್ತಿ ಪ್ರೆಸೆಂಟ್ ಇರುತ್ತೆ. ನಾವು ಈ ಪಿಗ್ಸ್ ಜೊತೆ ಜೀನನ್ನು ನಾವು ಫಾರಿನ್ ಜೀನ್ ಜೊತೆ DNA ಜೊತೆ ಆಲ್ಟರ್ ಮಾಡೋದ್ರಿಂದ ವಿ ಕ್ಯಾನ್ ಇಂಪ್ರೂವ್ ದಿ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಆಫ್ ದಿಸ್ ಪಿಗ್ ಮೀಟ್ಸ್. ಈ ಒಂದು ಮೀಟ್ನ ಒಂದು ಕ್ವಾಲಿಟಿ ಆಗಿರ್ಬೋದು ಅಥವಾ ಕ್ವಾಂಟಿಟಿ ನಾವು ಅದನ್ನು ಚೆನ್ನಾಗಿ ಡೆವಲಪ್ ಮಾಡ್ಬೋದು. ಆ್ಯಂಡ್ ಕಮಿಂಗ್ ಟು ದಿ ಬೆನಿಫಿಟ್ಸ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್, ಸೆವೆರಲ್ ಬೆನಿಫಿಟ್ಸ್ ಆರ್ there in transgenic animals. Benefits of transgenic animals. Transgenic animals. The first benefit is to study the regulation of gene. Study the regulation of gene. To study the regulation of genes on normal physiological and development. And second benefit is to study the contribution of gene. To study the contribution of gene. To study the contribution of gene in the development of a disease. In the development of the disease. And third benefit is biological products. Third one is biological products. And fourth benefits is vaccine safety. Vaccine safety. Vaccine safety testing. Vaccine safety testing. And fifth one is chemical safety testing.
ವಿ ಹ್ಯಾವ್ 5 ಬೆನಿಫಿಟ್ಸ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್. ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಇಂದ ನಾವು 5 ಬೆನಿಫಿಟ್ಸ್ ಅನ್ನು ನಾವು ನೋಡ್ತೀವಿ. The first benefit is to study the regulation of genes on normal physiological and developmental. Okay. To study the regulation of genes on normal physiological development. Example, insulin gene. Okay. ನಾವು ಇನ್ಸುಲಿನ್ ಅನ್ನು ನಾವು ಲ್ಯಾಬೊರೇಟರಿ ಕಂಡೀಷನ್ ಅಲ್ಲಿ ನಾವು ಪ್ರಿಪೇರ್ ಮಾಡಿದ್ವಿ. ಯಾವ ರೀತಿಯಾಗಿ ಪ್ರಿಪೇರ್ ಮಾಡಿದ್ವಿ? ಬಿಕಾಸ್ we can able to study the complex factors. ಓಕೆ, ಯಾವುದರಿಂದ ಒಂದು ಅನಿಮಲ್ಸಿಂದ ತಗೊಂಡು ಆ ಒಂದು ಅನಿಮಲ್ಸಿನ ಒಳಗಡೆ ಇರುವಂಥ ಒಂದು ಕಾಂಪ್ಲೆಕ್ಸ್ ಫ್ಯಾಕ್ಟರ್ಸನ್ನು ನಾವು ಸ್ಟಡಿ ಮಾಡಿ ಆಮೇಲೆ ನಾವು ಇನ್ಸುಲಿನ್ ಜೀನನ್ನು ನಾವು ಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಫಾರ್ಮೇಷನ್ ಆಫ್ ಫ್ಯಾಕ್ಟರ್ಸ್. ಓಕೆ, ಬೈ ದಿ ಹೆಲ್ಪ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ ವಿ ಕ್ಯಾನ್ ಸ್ಟಡಿ ಫಾರ್ಮೇಷನ್ ಆಫ್ ಫ್ಯಾಕ್ಟರ್ಸ್ ಆ್ಯಂಡ್ ಫಂಕ್ಷನ್ ಆಫ್ ಫ್ಯಾಕ್ಟರ್ಸ್ ಆ್ಯಂಡ್ ಡೆವಲಪ್ಮೆಂಟಲ್. ಇವಾಗ ರೆಗ್ಯುಲೇಷನ್ ಆಫ್ ಜೀನ್ಸ್, ಫಾರ್ ಎಕ್ಸಾಂಪಲ್ ಇನ್ಸುಲಿನ್ ಹೇಳಿದೆ ನಾನು. ಆ ಒಂದು ಇನ್ಸುಲಿನ್ ಜೀನದ ರೆಗ್ಯುಲೇಷನ್ ಆಗಿರ್ಬೋದು ಅಥವಾ ಡೆವಲಪ್ಮೆಂಟ್ ಆಗಿರ್ಬೋದು, ಫಾರ್ಮೇಷನ್ ಆಗಿರ್ಬೋದು, ನಾವು ಟ್ರಾನ್ಸ್ಜೆನಿಕ್ ಅನಿಮಲ್ಸಿಂದ ಸ್ಟಡಿ ಮಾಡ್ಬೋದು. ಯಾವ ರೀತಿಯಲ್ಲಿ ಸ್ಟಡಿ ಮಾಡ್ಬೋದು? ನಾವೊಂದು ಆ ಒಂದು ಇನ್ಸುಲಿನ್ ಫ್ಯಾಕ್ಟರ್ಸನ್ನು ಒಂದು ಯಾವುದೋ ಒಂದು ಅನಿಮಲ್ಸ್ ಬಾಡಿ ಒಳಗಡೆ ಇಂಜೆಕ್ಟ್ ಮಾಡಿ ಆ ಒಂದು ಅನಿಮಲ್ಸ್ನ ಸ್ಟಡಿ ಮಾಡೋದ್ರಿಂದ, ಅನಿಮಲ್ಸ್ನ ಸ್ಟಡಿ ಮಾಡೋದು ಇನ್ ದ ಸೆನ್ಸ್ ವಿ ಆರ್ ಸ್ಟಡಿಯಿಂಗ್ ದಿ ಫ್ಯಾಕ್ಟರ್ ಕೋ ಫ್ಯಾಕ್ಟರ್ ಇನ್ಸುಲಿನ್. ಈ ಒಂದು ಟ್ರಾನ್ಸ್ಜೆನಿಕ್ ಹೆಲ್ಪ್ ಇಂದ ನಾವು ಒಂದು ಕೋ ಫ್ಯಾಕ್ಟರ್ಸ್ ಸ್ಟಡೀಸನ್ನು ನಾವು ಮಾಡ್ಬೋದು. ಈ ಡೀಟೇಲ್ ಆಗಿ ನಾನು ಒನ್ ಬೈ ಒನ್ ಹೇಳ್ತಾ ಹೋಗ್ತೇನೆ. ಆ್ಯಂಡ್ ಸೆಕೆಂಡ್ ಬೆನಿಫಿಟ್ಸ್ ಈಸ್ ಟು ಸ್ಟಡಿ ದ ಕಾಂಟ್ರಿಬ್ಯೂಷನ್ ಆಫ್ ಜೀನ್ಸ್. ಟು ಸ್ಟಡಿ ದ ಕಾಂಟ್ರಿಬ್ಯೂಷನ್ ಆಫ್ ಜೀನ್ಸ್ ಇನ್ ದಿ ಡೆವಲಪ್ಮೆಂಟ್ ಆಫ್ ಡಿಸೀಸ್. ಓಕೆ, ಇವಾಗ ಯಾವುದೋ ಒಂದು ಡಿಸೀಸ್ ಪತ್ತೆ ಆಯಿತು, ಅದು ನಮ್ಮದು ಗೊತ್ತಿಲ್ಲ, ಅದು ಯಾವ ಡಿಸೀಸ್ ಅಂತ ನಮಗೆ ಗೊತ್ತಿಲ್ಲ. ಸೊ ಫಸ್ಟ್ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ದ್ಯಾಟ್ ಡಿಸೀಸ್. ನಮಗೆ ಆ ಒಂದು ಡಿಸೀಸ್ ಬಗ್ಗೆ ನಮ್ಮದು ಕಂಪ್ಲೀಟ್ ಆಗಿ ಒಂದು ಇನ್ಫಾರ್ಮೇಷನ್ನು, ಒಂದು ಕಂಪ್ಲೀಟ್ ಆಗಿ ಒಂದು ನಾಲೆಜ್ ಬೇಕು. ಸೊ ನಾವು ಅದಕ್ಕೆ ಏನು ಮಾಡ್ತೀವಪ್ಪ ಅಂದರೆ ಟ್ರಾನ್ಸ್ಜೆನಿಕ್ ಅನಿಮಲ್ಸನ್ನು ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಒಂದು ರ್ಯಾಟನ್ನು ತೊಗೊತೀವಿ. ಆ ರ್ಯಾಟಿನ ಜೀನ್ ಒಳಗಡೆ ಅವ್ರದ್ದು ಯಾವ ಒಂದು ಡಿಸೀಸದ ಜೀನ್ ಏನಿರುತ್ತಲ್ಲ ಅದರದ್ದು ಸ್ಯಾಂಪಲನ್ನು ನಾವು ಆ ರ್ಯಾಟಿಗೆ ಇಂಜೆಕ್ಟ್ ಮಾಡ್ತೀವಿ. ಆವಾಗ ಏನು ಮಾಡ್ತೀವಿ, ಆ ಒಂದು ರ್ಯಾಟದ ಜೀನು ಫಂಕ್ಷನಾಲಿಟಿ, ಆ ಒಂದು ರ್ಯಾಟದ ಜೀನಿನ ಫಂಕ್ಷನಾಲಿಟಿ ಮೇಲೆ ಆ ಒಂದು ಡಿಸೀಸಿನ ಒಂದು ಕಂಪ್ಲೀಟ್ ಹಿಸ್ಟ್ರಿ, ಒಂದು ಕಂಪ್ಲೀಟ್ ಸ್ಟಡಿಯನ್ನು ನಾವು ಮಾಡ್ಬೋದು. ಸೊ ಸ್ಟಡಿ ಆಫ್ ಡಿಸೀಸಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್ ಇನ್ ಟ್ರಾನ್ಸ್ಜೆನಿಕ್ ಅನಿಮಲ್. ನಾವು ಟ್ರಾನ್ಸ್ಜೆನಿಕ್ ಅನಿಮಲ್ಸಲ್ಲಿ ನಾವು ಒಂದು ಡಿಸೀಸನ್ನ ಸ್ಟಡಿಯನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕೊರೋನಾ ಓನ್ಲಿ. ಇವಾಗ ಕೊರೋನಾ ಏನು ವ್ಯಾಕ್ಸಿನ್ಸ್ ಪ್ರಿಪೇರ್ ಮಾಡ್ತಿದ್ದಾರೆ. ಆ ಒಂದು ವ್ಯಾಕ್ಸಿನ್ಸ್ ಫಸ್ಟ್ ಯಾವುದ್ರ ಮೇಲೆ ಟ್ರಯಲ್ ಮಾಡ್ತಾರೆ? ರ್ಯಾಟ್ಸ್ ಅಂಡ್ ಮಂಕೀಸ್ ಆ್ಯಂಡ್ ಸೆವರಲ್ ಅನಿಮಲ್ಸ್. ಓಕೆ, ಜಾಸ್ತಿ ಮೇಯ್ನಾಗಿ ಸ್ಟಡೀಸ್ ಮಾಡೋದಂದರೆ ರ್ಯಾಟ್ಸ್. ಇವಾಗ ಒಂದು ಕ್ಯಾನ್ಸರ್ ಡ್ರಗ್ಗನ್ನು ಸ್ಟಡಿ ಮಾಡಬೇಕಾದ್ರೂ ರ್ಯಾಟ್ಸನ್ನೇ ತೊಗೊತಾರೆ. ಒಂದು ಯಾವುದೋ ಒಂದು ಹೊಸ ಒಂದು ವೈರಸ್ ಬಂತು, ಹೊಸದೊಂದು ಬ್ಯಾಕ್ಟೀರಿಯಾ ಬಂತು, ಅವುಗಳ ಡಿಸೀಸನ್ನು ಕಂಪ್ಲೀಟ್ ಹಿಸ್ಟ್ರಿಯನ್ನು ನಾವು ಸ್ಟಡಿ ಮಾಡಬೇಕಾದ್ರೆ ಫಸ್ಟ್ ವಿ ಹ್ಯಾವ್ ಟು ಪ್ರೆಫರ್ ರ್ಯಾಟ್ಸ್. ಆ ಒಂದು ರ್ಯಾಟ್ಸನ್ನು ನಾವು ಸ್ಟಡಿ ಮಾಡ್ತೀವಿ. ಸೊ ದಿಸ್ ಇಸ್ ದಿ ಸೆಕೆಂಡ್ ಬೆನಿಫಿಟ್ಸ್. ವಾಟ್ ದಿಸ್? ಟು ಸ್ಟಡಿ ದ ಕಾಂಟ್ರಿಬ್ಯೂಷನ್ ಆಫ್ ಜೀನ್ಸ್ ಇನ್ ಡೆವಲಪ್ಮೆಂಟ್ ಆಫ್ ಡಿಸೀಸ್. ಡೆವಲಪ್ಮೆಂಟಲ್ ಡಿಸೀಸ್ ಮೀನ್ಸ್ ಆ ಒಂದು ಡಿಸೀಸ್ ಬಗ್ಗೆ ನಾವು ಸ್ಟಡಿ ಮಾಡಬೇಕಾದ್ರೆ ಆ ಒಂದು ಅನಿಮಲ್ಸಿಂದ ಜೀನ್ಸಿಂದ ಕಾಂಟ್ರಿಬ್ಯೂಷನನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇಲ್ಲಿ ಯಾವ ಒಂದು ಜೀನದ ಕಾಂಟ್ರಿಬ್ಯೂಷನ್ ಆಯಿತು? ಇವಾಗ ಲೈಕ್ ಮಂಕಿ ಆಗಿರ್ಬೋದು ಅಥವಾ ಮೈಸ್ ಆಗಿರ್ಬೋದು, ಸುಮಾರು ಅವು ತಮ್ಮ ಜೀನನ್ನು ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಯಾಕಂದರೆ ನಮಗೋಸ್ಕರ ಒಂದು ಮನುಷ್ಯನಿಗೆ ಹೆಲ್ಪ್ ಆಗುವಂಥದ್ದು, ಮನುಷ್ಯನಿಗೆ ಹೆಲ್ಪ್ ಏನಾಗುತ್ತೆ, ಡಿಸೀಸನ್ನು ಪತ್ತೆ ಮಾಡಿ ಅದರದ್ದು ಮೆಡಿಸಿನ್ನ ಕಂಡಿಡಿದ್ರೆ ಮನುಷ್ಯನಿಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಸ್ಯಾಕ್ರಿಫೈಸ್ ಮಾಡೋದು ಯಾವುದು? ಮೈಸ್ ಅಂದರೆ ಮೈಸ್ ಆಗಿರ್ಬೋದು ಅಥವಾ ರ್ಯಾಟ್ ಆಗಿರ್ಬೋದು. ಆ್ಯಂಡ್ ಕೀಪ್ ಇನ್ ಮೈಂಡ್, ಮೈಸ್ ಆ್ಯಂಡ್ ರ್ಯಾಟ್ಸ್ ಆರ್ ಡಿಫರೆಂಟ್. ಮೈಸ್ ಅಂದರೆ ಸ್ಮಾಲ್ ಸೈಜಲ್ಲಿರುತ್ತೆ. ರ್ಯಾಟ್ ಅಂದರೆ ಇಟ್ ಈಸ್ ಲಾರ್ಜರ್, ಬಿಗ್ ಸೈಜಲ್ಲಿರುತ್ತೆ. ಓಕೆ, ಡಿಸೀಸ್ ಸ್ಟಡೀಸ್ ಆಯಿತು. ಆ್ಯಂಡ್ ಥರ್ಡ್ ಒನ್ ಈಸ್ ಬಯಾಲಜಿಕಲ್ ಪ್ರಾಡಕ್ಟ್. ಬಯಾಲಜಿಕಲ್ ಪ್ರಾಡಕ್ಟ್ಸ್ ಅಂದರೆ ಯಾವುದು? ಫಾರ್ ಎಕ್ಸಾಂಪಲ್ ಮಿಲ್ಕ್. ಓಕೆ, ಮಿಲ್ಕ್. ಇವಾಗ ಒಂದು ಕೌ ಮಿಲ್ಕನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಆ ಒಂದು ಮಿಲ್ಕನ್ನು ಅದನ್ನು ನಾವು ಇಂಟೇಕ್ ಮಾಡ್ತೀವಿ. ಸೊ ಆ ಒಂದು ಆ ಒಂದು ಹಸು ಪ್ರೊಡ್ಯೂಸ್ ಮಾಡುವಂಥ ಒಂದು ಮಿಲ್ಕಲ್ಲಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸನ್ನು ಡೆವಲಪ್ಮೆಂಟ್ ಮಾಡೋದು. ಓಕೆ, ಒಂದು ನ್ಯೂಟ್ರಿಷನ್ ಫ್ಯಾಕ್ಟರ್ಸನ್ನು ಡೆವಲಪ್ಮೆಂಟ್ ಮಾಡೋದು ಅದೊಂದು. ಆ್ಯಂಡ್ ದೆನ್ ಇವಾಗ ಒಂದು ಹಸು 3 to 4 ಲೀಟರ್ಸ್ ಹಾಲು ಕೊಡ್ತಿರುತ್ತೆ. ನಾವು ಅದರಿಂದ ಜೀನನ್ನು ಆಲ್ಟರ್ ಮಾಡಿ ಅದು ಕೊಡೋ ಹಾಲಿನ ಕ್ವಾಂಟಿಟಿಯನ್ನು ಅದು ಕೊಡೋ ಹಾಲಿನ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಎರಡನ್ನೂ ನಾವು ಡೆವಲಪ್ ಮಾಡ್ಬೋದು.
ವೈ ಬಿಕಾಸ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್. ಆ ಒಂದು ಅನಿಮಲ್ಸ್ ಜೀನನ್ನು ನಾವು ಆಲ್ಟರ್ ಮಾಡೋದ್ರಿಂದ, ಓಕೆ, ನಾವು ಅದನ್ನು ಟ್ರಾನ್ಸ್ಜೆನಿಕ್ ಅನಿಮಲ್ಸ್ನಾಗಿ ನಾವು ಕನ್ವರ್ಟ್ ಮಾಡೋದ್ರಿಂದ ನಾವು ಆ ಒಂದು ಅದು ಪ್ರೊಡ್ಯೂಸ್ ಮಾಡುವಂಥ ಒಂದು ಮಿಲ್ಕ್ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ನಾವು ಎರಡನ್ನೂ ನಾವು ಡೆವಲಪ್ಮೆಂಟ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ವ್ಯಾಕ್ಸಿನ್ ಸೇಫ್ಟಿ ಟೆಸ್ಟಿಂಗ್. ಇವಾಗ ಒಂದು ಯಾರೋ ವ್ಯಾಕ್ಸಿನ್, ಇವಾಗ ಕೋವಿಡ್-19ಗೆ ಇವಾಗ ವ್ಯಾಕ್ಸಿನ್ ರೆಡಿ ಆಗಿದೆ. ಸಡನ್ನಾಗಿ ನಾವು ವ್ಯಾಕ್ಸಿನ್ಸ್ ರೆಡಿ ಆದಾಗ ತಂದುಬಿಟ್ಟು ಅದು ಇಂಜೆಕ್ಟ್ ಮಾಡೋಕ್ಕಾಗಲ್ಲ. ಫಸ್ಟ್ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ದ್ಯಾಟ್ ವ್ಯಾಕ್ಸಿನ್ಸ್ ವರ್ಕ್ ಆರ್ ನಾಟ್. ಆ ಒಂದು ವ್ಯಾಕ್ಸಿನ್ ವರ್ಕ್ ಮಾಡುತ್ತೋ ಇಲ್ವೋ ಅಂತ ನಾವು ಅದನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಫಸ್ಟ್ ವಿ ಹ್ಯಾವ್ ಟು ಗೋ ಫಾರ್ ವ್ಯಾಕ್ಸಿನ್ ಟೆಸ್ಟಿಂಗ್, ವ್ಯಾಕ್ಸಿನ್ ಸೇಫ್ಟಿ ಟೆಸ್ಟಿಂಗ್, ಅದು ಸೇಫ್ ಆಗಿದೆಯಾ ಇಲ್ವಾ. ಸೊ ವಿ ಆರ್ ಯೂಸಿಂಗ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್. ಆ ಒಂದು ವ್ಯಾಕ್ಸಿನ್ ಕರೆಕ್ಟ್ ಐತೋ ಇಲ್ಲೋ ಅಂತ ನಾವು ಫಸ್ಟ್ ಚೆಕ್ ಮಾಡಬೇಕಾದ್ರೆ ನಾವು ಫಸ್ಟ್ ಒಂದು ಅನಿಮಲ್ಸ್ಗೆ ತೊಗೊಂಡು ಆ ಅನಿಮಲ್ಗೆ ನಾವು ಅದನ್ನು ಇಂಜೆಕ್ಟ್ ಮಾಡಿ ಆ ಒಂದು ಅನಿಮಲ್ಸ್ಗೆ ಏನಾದರೂ ಅದರ ದೇಹದಲ್ಲಿ ಏನಾದರೂ ಡೆವಲಪ್ಮೆಂಟ್ ಆದರೆ ದೆನ್ ಓನ್ಲಿ ವಿ ಹ್ಯಾವ್ ಟು ಇಂಜೆಕ್ಟ್ ದ್ಯಾಟ್ ವ್ಯಾಕ್ಸಿನ್ ಇಂಟು ಹ್ಯೂಮನ್ ಬೀಯಿಂಗ್. ಆಮೇಲೆ ಮಾತ್ರ ನಾವು ಅದನ್ನು ಮನುಷ್ಯರಿಗೆ ಇಂಜೆಕ್ಟ್ ಮಾಡೋಕ್ಕಾಗತ್ತೆ, ಅಲ್ಲಿ ತನಕ ಆಗಲ್ಲ. ನಾಟ್ ಇನ್ ಕೋವಿಡ್-19 ಓನ್ಲಿ, ಎಲ್ಲ ವ್ಯಾಕ್ಸಿನ್ ನಮ್ಮ ಮಾರ್ಕೆಟಲ್ಲಿ ಎಷ್ಟೆಷ್ಟು ವ್ಯಾಕ್ಸಿನ್ಸ್ ಬಂದಿರುತ್ತೋ ಫಸ್ಟ್ ಅವುಗಳನ್ನು ವ್ಯಾಕ್ಸಿನ್ ಸೇಫ್ಟಿ ಟೆಸ್ಟ್ ಮಾಡಿನೇ ನಾವು ಅದನ್ನು ಮಾರ್ಕೆಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ, ಅಲ್ಲಿ ತನಕ ಅದನ್ನು ಮಾಡಲ್ಲ. ಸೊ ಇದಕ್ಕೆ ಹೆಲ್ಪ್ ಮಾಡೋದು ಯಾವುದಪ್ಪ ಅಂದರೆ ಟ್ರಾನ್ಸ್ಜೆನಿಕ್ ಅನಿಮಲ್ಸ್. ಸೇಮ್ ಕೇಸ್ ರ್ಯಾಟ್ಸಲ್ಲಿ ಜಾಸ್ತಿ ಪ್ರಿಫರ್ ಮಾಡೋದು ವ್ಯಾಕ್ಸಿನ್ ಸೇಫ್ಟಿ ಟೆಸ್ಟಿಗೆ. ಆ್ಯಂಡ್ ಕೆಮಿಕಲ್ ಸೇಫ್ಟಿ ಟೆಸ್ಟ್. ಕೆಮಿಕಲ್ ಸೇಫ್ಟಿ ಟೆಸ್ಟ್ ಮೀನ್ಸ್ okay, transgenic animals are carrying sensitive toxic chemical components. okay, chemical safety testing ಅಂದ್ರೆ ಕೆಲವಷ್ಟು ಕೆಮಿಕಲ್ಸು ಒಂದು ಕೆಮಿಕಲ್ ಇಂಡಸ್ಟ್ರಿನಲ್ಲಿ ಆ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಆಗಿದೆ. ಆ ಒಂದು ಕೆಮಿಕಲ್ಸು ನಮ್ಮ ಬಾಡಿ ಒಳಗಡೆ ಹೋಗಿ ಮ್ಯೂಟೇಷನ್ ಆದರೆ ಕಷ್ಟ. ಓಕೆ, ಕೆಮಿಕಲ್ ಸೇಫ್ಟಿ ಟೆಸ್ಟಿಂಗ್ ಬೇರೆ ಆ್ಯಂಡ್ ವ್ಯಾಕ್ಸಿನ್ ಸೇಫ್ಟಿ ಟೆಸ್ಟಿಂಗ್ ಬೇರೆ. ವ್ಯಾಕ್ಸಿನ್ ಇಟ್ ಈಸ್ ಗೋಯಿಂಗ್ ಟು ಫೈಟ್ ಅಗೇನೆಸ್ಟ್ ಡಿಸೀಸ್ ಆ್ಯಂಡ್ ಕೆಮಿಕಲ್ಸ್ ಮೀನ್ಸ್ ದಿಸ್ ಈಸ್ ಡಿಫ್ರೆಂಟ್. ಅದು ನಮಗೆ ರೋಗಕ್ಕೆ ಏನೋ ಒಂದು ಮೆಡಿಸಿನನ್ನು ಕಂಡುಹಿಡಿತಾರೆ. ಬಟ್ ಕೆಮಿಕಲ್ ಸೇಫ್ಟಿ ಟೆಸ್ಟಿಂಗ್ ಮೀನ್ಸ್ ಸಮ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಕ್ಯಾರಿ ಜೀನ್ಸ್ ವಿಚ್ ಮೇಕ್ ದೆಮ್ ಮೋರ್ ಸೆನ್ಸಿಟಿವ್ ಟು ಟಾಕ್ಸಿಕ್ ಸಬ್ಸ್ಟೆನ್ಸ್ ದ್ಯಾನ್ ನಾನ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್. ದೇ ಆರ್ ಎಕ್ಸ್ಪೋಸ್ಡ್ ಟು ಟಾಕ್ಸಿಕ್ ಸಬ್ಸ್ಟೆನ್ಸ್ ಆ್ಯಂಡ್ ಎಫೆಕ್ಟ್ಸ್ ಸ್ಟಡೀಸ್. ಓಕೆ, ಸೆವರಲ್ ಕೆಮಿಕಲ್ ಟಾಕ್ಸಿಸಿಟಿಯನ್ನು ಟೆಸ್ಟ್ ಮಾಡೋದಕ್ಕೆ ಸಹ ನಾವು ಟ್ರಾನ್ಸ್ಜೆನಿಕ್ ಅನಿಮಲ್ಸನ್ನು ನಾವು ಯೂಸ್ ಮಾಡ್ತೀವಿ. ಸೊ ಈ ಒಂದು 5 ಬೆನಿಫಿಟ್ಸನ್ನು ನಾವು ಇವಾಗ 1 by 1 ಆಗಿ ಸ್ಟಡಿ ಮಾಡೋಣ. ಓಕೆ, ಬೆನಿಫಿಟ್ಸ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್. ದ ಫಸ್ಟ್ ಬೆನಿಫಿಟ್ಸ್ ಈಸ್ ಟು ಸ್ಟಡಿ ದ ರೆಗ್ಯುಲೇಷನ್ ಆಫ್ ಜೀನ್ಸ್ ಆನ್ ನಾರ್ಮಲ್ ಫಿಸಿಯಾಲಜಿ ಆ್ಯಂಡ್ ಡೆವಲಪ್ಮೆಂಟ್. ಎಕ್ಸಾಂಪಲ್, insulin cofactors. Example, study of complex factors such as insulin-like growth factors. And next one is gene that is from another species, the species that alter formation of this factor. Formation of these factors are introduced and the biological effects are
studied. Biological effects are studied. This gives information about the biological role of the factors in the body. Okay. First benefit, we are going to study about first benefit. What is that? To study the regulation of genes on normal, physical and developmental. Okay, ನಾವು ಒಂದು ಜೀನ್ ರೆಗ್ಯುಲೇಷನ್ ಅನ್ನ ಸ್ಟಡಿ ಮಾಡಬೇಕಾಗಿದೆ. ನಾರ್ಮಲ್ ಕಂಡೀಷನ್ ಅಲ್ಲಿ, ಫಿಸಿಯಾಲಜಿಕಲ್ ಕಂಡೀಷನ್ ಅಲ್ಲಿ ಅಂಡ್ ದಟ್ ಡೆವಲಪ್ಮೆಂಟ್ ಆಫ್ ದಟ್ ಜೀನ್. ಸೊ example study of complex factors such as insulin like growth factors. Study of complex factor such as insulin ಆಗಿರಬಹುದು and several growth factors ಆಗಿರಬಹುದು. ಈ ಒಂದು ಗ್ರೋತ್ ಫ್ಯಾಕ್ಟರ್ಸ್ ನಾವು ಡೆವಲಪ್ಮೆಂಟ್, ಫಿಸಿಯಾಲಜಿಕಲ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ನಾರ್ಮಲ್ ಕಂಡೀಷನ್ಸ್ ನಾವು ಸ್ಟಡಿ ಮಾಡಬೇಕಾಗಿದೆ. ದೆನ್ gene is what from other species, okay, not in that transgenic animals that alter the formation of these factors are introduced into the biological effects are studied. Okay, that alter ಈ ಒಂದು ಜೀನ್ ಅನ್ನು ತಗೊಂಡು that is already done alter ಆಗಿದೆ and formation of these factors are introduced. That factor C is introduced already like insulin. Okay, and then biological effects are studied. ಇವಾಗ ಯಾವ ಒಂದು ಗ್ರೋತ್ ಫ್ಯಾಕ್ಟರ್ಸ್ ಅನ್ನು ತಗೊಂಡ್ವಿ, ಅದನ್ನು ನಾವು ಆಲ್ಟರ್ ಮಾಡಿದ್ವಿ ಫಾರಿನ್ DNA ಜೊತೆಗೆ, ಅದನ್ನು ಒಂದು ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಬಾಡಿ ಒಳಗಡೆ ಇಂಟ್ರೊಡ್ಯೂಸ್ ಮಾಡಿ ಅದರಿಂದ ಬಯಾಲಜಿಕಲ್ ಎಫೆಕ್ಟ್ಸ್ ಅನ್ನು ನಾವು ಸ್ಟಡಿ ಮಾಡ್ತೀವಿ. ಸಿಂಪಲ್ ಅಷ್ಟೇ. ನಾವೊಂದು ಜೀನ್ ರೆಗ್ಯುಲೇಷನ್ ಆಫ್ ಜೀನ್ ಅನ್ನು ಸ್ಟಡಿ ಮಾಡಬೇಕಾದ್ರೆ ನಾವು ಅದನ್ನು ಆ ಜೀನನ್ನು ಆ ಒಂದು ಅನಿಮಲ್ಸ್ ಬಾಡಿ ಒಳಗಡೆ ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡಿ ಅದರಿಂದ ಬಯಾಲಜಿಕಲ್ ಎಫೆಕ್ಟ್ಸ್ ಅನ್ನು ನಾವು ಸ್ಟಡಿ ಮಾಡ್ತೀವಿ. ಸಿಂಪಲ್. And this gives information about biological role of factors in the body. Biological roles of and factors of in the body. ನಾವು ಯಾವಾಗ ಒಂದು ಜೀನ್ ಅನ್ನು ನಾವು ಆಲ್ಟರ್ ಮಾಡಿ ಆ ಒಂದು ಟ್ರಾನ್ಸ್ಜೆನಿಕ್ ಬಾಡಿ ಒಳಗಡೆ ನಾವು ಅನಿಮಲ್ಸ್ ಬಾಡಿ ಒಳಗಡೆ ನಾವು ಅದನ್ನು ಪ್ಲೇಸ್ ಮಾಡ್ತೀವೋ ದಟ್ ಜೀನ್ ಈಸ್ ಸ್ಟಾರ್ಟ್ಸ್ ದ ಫಂಕ್ಷನ್. ಅಲ್ಲ, ಆ ಜೀನು ಆ ಒಂದು ಪ್ರಾಣಿಯ ಒಂದು ದೇಹದೊಳಗಡೆ ತನ್ನ ಫಂಕ್ಷನಾಲಿಟಿಯನ್ನು ಸ್ಟಾರ್ಟ್ ಮಾಡುತ್ತೆ. ಆ ಒಂದು ಫಂಕ್ಷನಾಲಿಟಿನ ನಾವು ಅದರ ಬೇಸ್ ಮೇಲೆ ನಾವು ಅದರದ್ದು ಬಯಾಲಜಿಕಲ್ ಎಫೆಕ್ಟ್ಸನ್ನು ದೆನ್ ದ ರೋಲ್ ಆಫ್ ಫ್ಯಾಕ್ಟರ್ಸ್ ಆ ಒಂದು ಬಾಡಿ ಒಳಗಡೆ ಹೋಗಿ ಅದರ ರೋಲ್ ಏನು. ಓಕೆ, ನಾವು ಇವಾಗ ಯಾವುದೋ ಒಂದು ಇನ್ಸುಲಿನ್ ಜೀನನ್ನು ನಾವು ರೆಡಿ ಮಾಡಬೇಕಾಗಿದೆ ಇನ್ಸುಲಿನ್, ಬಟ್ ಫಸ್ಟ್ ಅದನ್ನು ನಾವು ಸ್ಟಡಿ ಮಾಡಬೇಕಾಗಿದೆ ಆ ಒಂದು ಫ್ಯಾಕ್ಟರ್ಸನ್ನು ನಾವು ಒಂದು ಅನಿಮಲ್ ದೇಹದೊಳಗಡೆ ಹಾಕಿ ಅದರದ್ದು ರೋಲ್ ನೋಡ್ಬೋದು. ವಾಟ್ ಈಸ್ ದ ಬಯಾಲಜಿಕಲ್ ರೋಲ್, ವಾಟ್ ಈಸ್ ದ ಫಿಸಿಯಾಲಜಿಕಲ್ ರೋಲ್ಸ್ ಇನ್ ಬಾಡಿ. ಸಪೋಸ್ ಆ ಒಂದು ಜೀನನ್ನು ನಾವು ಮನುಷ್ಯರ ಒಳಗಡೆ ನಾವು ಇಂಜೆಕ್ಟ್ ಮಾಡಿದಾಗ ಆ ಒಂದು ಜೀನ್ ಯಾವ ರೀತಿಯಾಗಿ ಮನುಷ್ಯನಲ್ಲಿ ಆ್ಯಕ್ಟ್ ಮಾಡುತ್ತೆ, ಲೈಕ್ ದಿಸ್ ನಾವು ಟ್ರಾನ್ಸ್ಜೆನಿಕ್ ಅನಿಮಲ್ಸನ್ನ ನಾವು ಫ್ಯಾಕ್ಟರ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಆ್ಯಂಡ್ ದಿಸ್ ಈಸ್ ಅಬೌಟ್ ಫಸ್ಟ್ ಬೆನಿಫಿಟ್. ಆ್ಯಂಡ್ ಕಮಿಂಗ್ ಟು ದಿ ಸೆಕೆಂಡ್ ಬೆನಿಫಿಟ್ ಈಸ್ transgenic to study the contribution of genes. To study the contribution of genes in the development of
development of disease, in the development of disease. Okay, to study the contribution of gene and developmental disease. ನಾನು ಹೇಳಿದಂಗೆ ಆ ಒಂದು ಡಿಸೀಸ್ ಬಗ್ಗೆ ಕಂಪ್ಲೀಟಾಗಿ ಸ್ಟಡಿ ಮಾಡೋದನ್ನು ನಾವು ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಪ್ಲಿಕೇಶನ್ಸಲ್ಲಿ ನೋಡ್ಬೋದು. ದಿಸ್ ಈಸ್ ಟ್ರಾನ್ಸ್ಜೆನಿಕ್ ಮಾಡೆಲ್ ಹೆಲ್ಪ್ಸ್ ಟು ಇನ್ವೆಸ್ಟಿಗೇಟ್ transgenic model for transgenic model helps to investigate treatment for human disease. And example, transgenic model for many disease. Transgenic model for many disease like cancer and cystic fibrosis. And rheumatoid arthritis. And Alzheimer's disease. Okay, the second benefits is to study the contribution of gene and developmental of disease. Okay, to study of disease we are using transgenic animals. Okay, then the first one is transgenic model helps to investigate treatment for the human disease. Transgenic animals models helps us to investigate that disease and manufacturing several medicine. ಆ ಒಂದು ಡಿಸೀಸ್ ಬಗ್ಗೆ ನಮಗೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಹೆಲ್ಪ್ ಮಾಡುತ್ತೆ. And example, transgenic models for many diseases are cancer. The major disease is cancer. ಕ್ಯಾನ್ಸರ್ ಬಗ್ಗೆ ನಾವು ಸ್ಟಡಿ ಮಾಡಬೇಕಾದ್ರೆ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಇಲ್ಲದೆ ನಾವು ಕ್ಯಾನ್ಸರ್ ಬಗ್ಗೆ ಸ್ಟಡಿ ಮಾಡೋಕ್ಕಾಗಲ್ಲ. ಓಕೆ, ಆ ಒಂದು ಕ್ಯಾನ್ಸರ್ ಅಂತ ಸ್ಟ್ರಕ್ಚರ್ ಆಗಿರ್ಬೋದು ಅಥವಾ ಫಂಕ್ಷನ್ ಆಗಿರ್ಬೋದು, ಫಿಸಿಯಾಲಜಿಕಲ್ ರೋಲ್ ಆ್ಯಂಡ್ ಬಯಾಲಜಿಕಲ್ ರೋಲ್, ವೆನ್ ಕ್ಯಾನ್ಸರ್ ವಿಲ್ ಸ್ಟಾರ್ಟ್ಸ್, ವೆನ್ ಇಟ್ ವಿಲ್ ಎಂಡ್ಸ್, ಸುಮಾರು ಒಂದು ಕ್ಯಾನ್ಸರ್ ಸೆಲ್ಸ್ ಬಗ್ಗೆ ನಾವು ಅದನ್ನು ಸ್ಟಡಿ ಮಾಡಬೇಕಾದ್ರೆ ಟ್ರಾನ್ಸ್ಜೆನಿಕ್ ಅನಿಮಲ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿ ಆರ್ ಯೂಸಿಂಗ್ ಫಾರ್ ಕ್ಯಾನ್ಸರ್ ಡಿಸೀಸ್ ಸ್ಟಡೀಸ್ ರ್ಯಾಟ್ಸ್ ಮತ್ತು ಮೈಸ್ನ ಮತ್ತು ರ್ಯಾಟ್ಸನ್ನು ನಾವು ಜಾಸ್ತಿ ಹೆಚ್ಚಾಗಿ ನಾವು ಕ್ಯಾನ್ಸರ್ ಬಗ್ಗೆ ನಾವು ಸ್ಟಡಿ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಟು ಸ್ಟಡಿ ಆಫ್ ಕ್ಯಾನ್ಸರ್ ವಿ ಆರ್ ಯೂಸಿಂಗ್ ರ್ಯಾಟ್ಸ್ ಆ್ಯಂಡ್ ಮೈಸ್. ಕ್ಯಾನ್ಸರಲ್ಲೂ ಸುಮಾರು ಟೈಪ್ಸ್ ಇದೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ cystic fibrosis. It is the one of the lungs related disease.
ಇದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಡಿಸೀಸು. ಇದರ ಮೇನ್ ಲಕ್ಷಣ ಏನಪ್ಪ ಅಂದರೆ ಮ್ಯೂಕಸ್ ಆ್ಯಂಡ್ ಸೆವರಲ್ ಫ್ಲೂಯಿಡ್ಸ್ ಆರ್ ಸಿಕ್ರಿಟಿಂಗ್ ಇನ್ ಡೈಜೆಸ್ಟಿವ್ ಟ್ರ್ಯಾಕ್ ಆ್ಯಂಡ್ ಏರ್ ಟ್ರ್ಯಾಕ್. ಲಂಗ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಡೈಜೆಸ್ಟಿವ್ ಟ್ರ್ಯಾಕ್ ಅಲ್ಲಿ ಆಗಿರ್ಬೋದು ಮ್ಯೂಕಸ್ ಮತ್ತೆ ಸೆವರಲ್ ಫ್ಲೂಯಿಡ್ ಸಿಕ್ರಿಟ್ ಆಗುತ್ತೆ. ಆ ಒಂದು ಫ್ಲೂಯಿಡ್ ಸಿಕ್ರಿಟ್ ಆದ ತಕ್ಷಣ ಏನಾಗುತ್ತಪ್ಪ ಅಂದರೆ ಅಲ್ಲಿ ವೇನ್ಸ್ ಏನಿರುತ್ತಲ್ಲ ಆ ಒಂದು ಬ್ಲಡ್ ಫ್ಲೋ ಆಗೋದಕ್ಕೆ ಏನಿರುತ್ತೆ ಮತ್ತು ಒಂದು ಏರ್ ಫ್ಲೋ ಆಗೋಕ್ಕೆ ಏನು ವೇನ್ಸ್ ಇರುತ್ತಲ್ಲ ಆ ಒಂದು ವೇನ್ಸು ಬ್ಲಾಕ್ ಆಗುತ್ತೆ. ಓಕೆ, ಇದು ವೇನ್ಸು. ಓಕೆ, ಇಲ್ಲಿ ಏರ್ ಪಾಸ್ ಆಗಬೇಕು, ವೇನ್ಸ್ ಪಾಸ್ ಆಗಬೇಕು. ಸೆವರಲ್ ಇಲ್ಲಿ ಮ್ಯೂಕಸ್ ಸಿಕ್ರಿಟ್ ಆಗುತ್ತೆ. ಮ್ಯೂಕಸ್ ಆ್ಯಂಡ್ ಫ್ಲೂಯಿಡ್ ಸಿಕ್ರಿಟ್ ಆಗುತ್ತೆ. ನಾರ್ಮಲ್ ಆಗಿ ಈ ಒಂದು ಡೈಜೆಸ್ಟಿವ್ ಟ್ರ್ಯಾಕಲ್ಲಿ ಆಗಿರ್ಬೋದು ಅಥವಾ ನಮಗೆ ರೆಸ್ಪಿರೇಟರಿ ಟ್ರ್ಯಾಕಲ್ಲಿ ಆಗಿರ್ಬೋದು ಸೆವರಲ್ ಸೆಲ್ಸು ಫ್ಲೂಯಿಡ್ ಮತ್ತು ಮ್ಯೂಕಸನ್ನು ಸಿಕ್ರಿಟ್ ಮಾಡ್ತಿರುತ್ತೆ. ಬಟ್ ಎಕ್ಸೆಸ್ ಆಫ್ ಫ್ಲೂಯಿಡ್ ಎಕ್ಸೆಸ್ ಆಫ್ ಮ್ಯೂಕಸನ್ನು ನಾವು ಜಾಸ್ತಿ ಸಿಕ್ರಿಟ್ ಆಗ್ತಾ ಹೋದಾಗ ಏನಾಗುತ್ತಪ್ಪ ಅಂದರೆ ಇವೆಲ್ಲ ಬ್ಲಾಕ್ ಆಗುತ್ತೆ. ಆಮೇಲೆ ಸಿವಿಯರ್ ಪ್ರಾಬ್ಲಮ್ ಆ್ಯಂಡ್ ಸೀರಿಯಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದು ನಮಗೆ ಡೆತ್ ಸಹ ಕಾಸ್ ಆಗ್ಬೋದು. ಅಂದರೆ ವಿ ಕಾಂಟ್ ಬ್ರೀತ್ ಪ್ರಾಪರ್ಲಿ. ನಮಗೆ ಮತ್ತೆ ಸೆಪ್ರೇಟ್ ಆಗಿರುವಂಥ ಆಕ್ಸಿಜನ್ ಟ್ಯಾಂಕನ್ನು ನಾವು ತಗೊಂಡು ತಿರುಗಬೇಕಾಗುತ್ತೆ. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಸಿಸ್ಟಿಕ್ ಫೈಬ್ರೋಸಿಸ್. ಸಿಸ್ಟಿಕ್ ಫೈಬ್ರೋಸಿಸ್ ಮೀನ್ಸ್ the particular cells in digestive system and respiratory system secreting mucus and fluid. That fluid and mucus are going to block the respiratory tract or digestive tract. ಆ ಒಂದು ಮ್ಯೂಕಸ್ ಫ್ಲೂಯಿಡ್ ಏನಾಗುತ್ತಪ್ಪ ಅಂದರೆ ಗಟ್ಟಿಯಾಗಿ ಕೂತ್ಕೊಂಡು ಆ ಒಂದು ಟ್ರ್ಯಾಕನ್ನು ಬ್ಲಾಕ್ ಮಾಡುತ್ತೆ. ಈ ಒಂದು ರೆಸ್ಪಿರೇಟರಿ ರಿಲೇಟೆಡ್ ಡಿಸಾರ್ಡರನ್ನು ನಾವು ಸಿಸ್ಟಿಕ್ ಫೈಬ್ರೋಸಿಸ್ ಅಂತ ಕರಿತೀವಿ. ಆ್ಯಂಡ್ rheumatoid arthritis. Rheumatoid arthritis means it is one of the immune system related disease. ಇದು ಒಂದು ಇಮ್ಯೂನ್ ಸಿಸ್ಟಮ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ಡಿಸೀಸ್. ಇದರಲ್ಲಿ ಏನು ಮಾಡಬೇಕು ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮು ನಮ್ಮದೇ ಆದಂಥ ಟಿಶ್ಯೂಸನ್ನು ಕಿಲ್ ಮಾಡುತ್ತೆ. ಇವಾಗ ಇಮ್ಯೂನ್ ಸಿಸ್ಟಮ್ ಫಂಕ್ಷನ್ ಏನು, ಒಂದು ಯಾವುದೋ ಒಂದು ಫಾರಿನ್ ಪಾರ್ಟಿಕಲ್ ನಮ್ಮ ಬಾಡಿ ಒಳಗಡೆ ಬಂದರೆ ಅದು ಡಿಸ್ಟ್ರಾಯ್ ಮಾಡೋದಿರುತ್ತೆ. ದಿಸ್ ಇಸ್ ದ ಫಂಕ್ಷನ್ ಆಫ್ ಇಮ್ಯೂನ್ ಸಿಸ್ಟಮ್. ಬಟ್ ಇನ್ ಕೇಸ್ ಆಫ್ rheumatoid arthritis case or immune system killing our own tissues. That own tissues means the body immune system attacks its own tissue. Our body immune system attacking its own tissue. ಅದರದೇ ಆದಂಥ ಒಂದು ಟಿಶ್ಯೂಸ್ ಮೇಲೆ ಅಟ್ಯಾಕ್ ಮಾಡುತ್ತೆ ಇಮ್ಯೂನ್ ಸಿಸ್ಟಮ್. That disease is called rheumatoid arthritis and Alzheimer's disease. ಅಲ್ಝೈಮರ್ ಡಿಸೀಸ್ ಇದು ಇಮ್ಯೂನ್ ಸಿಸ್ಟಮ್ ರಿಲೇಟೆಡ್ ಆಗಿರುವಂತಹ ಒಂದು ಡಿಸೀಸ್. ಇಮ್ಯೂನ್ ಸಿಸ್ಟಮ್ ಈ ಕೇಸಲ್ಲಿ ಏನಾಗುತ್ತಪ್ಪ ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮು ಅದರದ್ದೇ ರಿಲೇಟೆಡ್ ಆಗಿರುವಂಥ ಟಿಶ್ಯೂ ಮೇಲೆ ಅಟ್ಯಾಕ್ ಮಾಡುತ್ತೆ. ಒಂದು ಫಾರಿನ್ ಪಾರ್ಟಿಕಲ್ ಮೇಲೆ ಅಟ್ಯಾಕ್ ಮಾಡೋದ್ಬಿಟ್ಟು ತನ್ನದೇ ಆದಂಥ ಒಂದು ಟಿಶ್ಯೂ ಮೇಲೆ ಅಟ್ಯಾಕ್ ಮಾಡುತ್ತೆ. ಆ್ಯಂಡ್ ದಿಸ್ ಈಸ್ ಮೆಂಟಲ್ ಡಿಸಾರ್ಡರ್. Alzheimer disease. Alzheimer disease means loss of memory and loss of some mental functions. ಮೆಮೊರಿ ಲಾಸ್ ಆಗೋದು ಮತ್ತು ಕೆಲವೊಂದಿಷ್ಟು ಮೆಂಟಲ್ ಫಂಕ್ಷನ್ಸ್ಗಳು ಸ್ಟಾಪ್ ಆಗೋದು ಅಲ್ಝೈಮರ್ ಡಿಸೀಸ್. ಇವುಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಟ್ರಾನ್ಸ್ಜೆನಿಕ್ ಅನಿಮಲ್ಸನ್ನು ಯೂಸ್ ಮಾಡ್ತಾರೆ. ಸಿಸ್ಟಿಕ್ ಫೈಬ್ರೋಸಿಸ್, ರೆಮೊಟೈಡ್ ಆರ್ಥರೈಟಿಸ್, ಅಲ್ಝೈಮರ್ಸ್ ಆ್ಯಂಡ್ ಮೇನ್ಲಿ ಜಾಸ್ತಿ ಟ್ರಾನ್ಸ್ಜೆನಿಕ್ ಅನಿಮಲ್ಸನ್ನು ಯೂಸ್ ಮಾಡುವಂತಹ ಒಂದು ಸ್ಟಡಿ ಡಿಸೀಸ್ ಯಾವುದಪ್ಪ ಅಂದರೆ ಕ್ಯಾನ್ಸರ್ಗೆ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಇದ್ದರೆ ನಾವು ವಿ ಕಾಂಟ್ ಡೂ ಎನಿಥಿಂಗ್. ನಮಗೇನು ಸ್ಟಡಿ ಮಾಡೋಕ್ಕಾಗಲ್ಲ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಇದ್ದರೆ ನಾವು ಕ್ಯಾನ್ಸರ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಸೆಕೆಂಡ್ ಬೆನಿಫಿಟ್ಸ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್.